ಅಲ್ಲಿ ಇಟ್ಟವ್ರೆ ಗುರು, ಅಲ್ಲಿ ಇಟ್ಟವ್ರೆ, ಅಲ್ಲಿ ಎಲ್ಲಿ ಎತ್ಕೊಂಡೋಗಿ ಇಟ್ಟಿದ್ರು ಅಲ್ಲೂ ಗೊತ್ತು. ಆಯ್ತು ಹೋಗಲ್ಲ, ಆಯ್ತು ಹೋಗಲಿ. ಥ್ಯಾಂಕ್ ಯು ಸೋ ಮಚ್. ವೆಲ್ಕಮ್ ವೆಲ್ಕಮ್. ಗ್ಯಾರಂಟಿ ಗ್ಯಾರಂಟಿ ಗ್ಯಾರಂಟಿ. ಇದು ಗ್ಯಾರಂಟಿ ನ್ಯೂಸ್. ನಾನು ಧನುಶ್ರೀ. ಬಿಗ್ ಬಾಸ್ ನಲ್ಲಿ ಇನ್ನೇನು ಫಿನಾಲೆ ಹತ್ರ ಆಗ್ತಾ ಇದೆ. ಹಾಗಾಗಿ ಸ್ಪರ್ಧಿಗಳು ಕೂಡ ತುಂಬಾ ಅಗ್ರೆಸಿವ್ ಆಗಿ ಆಟ ಆಡ್ತಾ ಇದ್ದಾರೆ. ಇನ್ನು ಕೆಲವೊಂದು ಬಾರಿ ತಮ್ಮ ಸಂಯಮವನ್ನ ಕಳ್ಕೊಂಡು ಮಾತಾಡ್ತಾ ಇದ್ದಾರೆ. ಇದರಿಂದ ಅವರು ತುಂಬಾನೇ ನಷ್ಟ ಅನುಭವಿಸಬೇಕಾಗತ್ತೆ. ಈಗ ಅದೇ ರೀತಿ ತ್ರಿವಿಕ್ರಮ್ ಅವರು ಕೂಡ ಹದ್ದು ಮೀರಿ ಮಾತಾಡಿರೋದ್ರಿಂದ ಅವರು ಕೂಡ ಪಶ್ಚಾತ್ತಾಪ ಪಡ್ತಾ ಇದ್ದಾರೆ. ಹಾಗಿದ್ರೆ ಏನಿದ್ರು ಸ್ಟೋರಿ ಅಂತ ಎಲ್ಲಿದೆ ನೋಡಿ. ಬಿಗ್ ಬಾಸ್ ನಲ್ಲಿ ಇನ್ನು 20 ದಿನಗಳು ಉಳಿದಿದೆ. ಸ್ಪರ್ಧಿಗಳ ಮಧ್ಯೆ ಕಾಂಪಿಟೇಷನ್ ಜೋರಾಗಿದೆ. ಯಾವ ಸ್ಪರ್ಧಿ ಗೆಲ್ತಾರೆ, ಯಾವ ಸ್ಪರ್ಧಿ ಮನೆಗೆ ಹೋಗ್ತಾರೆ ಅನ್ನೋ ಚರ್ಚೆ ಜೋರಾಗ್ತಿದೆ. ಈ ಸಂದರ್ಭದಲ್ಲಿ ತುಂಬಾನೇ ಎಚ್ಚರಿಕೆ ವಹಿಸಬೇಕು. ತಾವು ಆಡುವ ಮಾತುಗಳ ಬಗ್ಗೆ ಎಚ್ಚರ ಇರಬೇಕು. ಕೊಂಚ ಎಚ್ಚರಿಕೆ ತಪ್ಪಿದ್ರೂ ಕೂಡ ಸಾಕಷ್ಟು ನಷ್ಟ ಆಗುತ್ತೆ. ಈಗ ತ್ರಿವಿಕ್ರಮ್ ಅವರಿಗೂ ಅದೇ ರೀತಿ ಆಗಲಿದೆಯಾ ಎನ್ನುವ ಪ್ರಶ್ನೆ ಮೂಡ್ತಾ ಇದೆ. ಸಂಯಮ ಕಳೆದುಕೊಂಡ ಅವರು ಹದ್ದು ಮೀರಿ ನಡ್ಕೊಂಡಿದ್ದಾರೆ. ಅಲ್ಲಾಡ್ಸಿರೋದು ನಾನಲ್ಲ, ನೀನು. ನಿನಗೆ ಅವ್ನು ಕಂಪೇರ್ ಮಾಡ್ಕೊಂಡ್ರೆ ಅವ್ನು ಬೆಸ್ಟ್. ಕೊಟ್ಟಿದ್ದೀನಿ, ನಡೆಯಲ್ಲ, ನಡೆಯೋ ಬೆಸ್ಟ್. ತ್ರಿವಿಕ್ರಮ್ ಹಾಗೂ ಮಂಜು ಮಧ್ಯೆ ಮಾತಿನ ಚಕಮಕಿ ನಡೆದಿದೆ. ಯಾರು ಉತ್ತಮ, ಯಾರು ಉತ್ತಮ ಅಲ್ಲ ಎನ್ನುವ ಚರ್ಚೆ ಬಂತು. ಆಗ ತ್ರಿವಿಕ್ರಮ್ ಹಾಗೂ ಮಂಜು ಪರಸ್ಪರ ಮಾತುಕತೆ ನಡೆಸಿದ್ರು. ಅಂತಿಮವಾಗಿ ತ್ರಿವಿಕ್ರಮ್ ಅವರು ಆಟದಿಂದ ಹೊರಗುಳಿಯುವುದು ಎಂದಾಯ್ತು. ಅವರು ನಾಮಿನೇಟ್ ಆಗಿದ್ದು ಮಾತ್ರವಲ್ಲದೆ ಫಿನಾಲೆ ಟಿಕೆಟ್ ಪಡೆಯಲು ಕೂಡ ವಂಚಿತರಾದ್ರು. ಇದು ಅವರಿಗೆ ಸಾಕಷ್ಟು ಬೇಸರ ತರಿಸಿತು. ಹಾಗಾಗಿ ಅವರು ಮಂಜು ಜೊತೆ ಮಾತನಾಡುವಾಗ ಹದ್ದು ಮೀರಿ ನಡ್ಕೊಂಡಿದ್ದಾರೆ. ಅಲ್ಲಿ ಇಟ್ಟವ್ರೆ ಗುರು, ಅಲ್ಲಿ ಇಟ್ಟವ್ರೆ, ಅಲ್ಲಿ ಎಲ್ಲಿ ಎತ್ಕೊಂಡೋಗಿ ಇಟ್ಟಿದ್ರು ಅಲ್ಲೂ ಗೊತ್ತು. ಆಯ್ತು ಹೋಗಲ್ಲ. ತ್ರಿವಿಕ್ರಮ್ ಅವರು ಮಂಜುಗೆ ಏಕವಚನ ಬಳಕೆ ಮಾಡಿ ಮಾತಾಡಿದ್ದಾರೆ. ಹೋಗಲು ಬಾರಲು ಎಂದೆಲ್ಲ ಕರೆದಿದ್ದಾರೆ. ಇಷ್ಟು ದಿನ ನಿಮ್ಮ ಮೇಲೆ ತುಂಬಾ ಗೌರವವಿದೆ, ಅಣ್ಣ ಅಂತ ಕರೀತಿದ್ದ ತ್ರಿವಿಕ್ರಮ್ ಅವರು ಈಗ ಮಂಜು ಅವರೊಟ್ಟಿಗೆ ಈ ರೀತಿ ಮಾತಾಡಿದ್ದಾರೆ. ಇದು ಮಂಜುಗೆ ಸಾಕಷ್ಟು ಬೇಸರ ತರಿಸಿದೆ. ಅವರು ಮತ್ತೆ ಏನನ್ನು ಮಾತನಾಡಲು ಹೋಗಿಲ್ಲ. ಇನ್ನು ಈ ವಾದ ಮುಗಿದ ಬಳಿಕ ಮಂಜಣ್ಣ ಎಂದು ತ್ರಿವಿಕ್ರಮ್ ಕರೆಯಲು ಹೋದ್ರು. ಅದಕ್ಕೆ ಮಂಜು ಅವರು ಮಂಜಣ್ಣ ಬೇಡ, ಹೋಗೋ ಬಾರೋ ಎಂದೇ ಕರಿ. ಒಮ್ಮೆ ಅದನ್ನ ಕೇಳಿದ ಮೇಲೆ ಇದನ್ನ ಕೇಳಿಸಿಕೊಳ್ಳೋಕೆ ಆಗಲ್ಲ ಅಂತ ಹೇಳಿದ್ರು. ಆಗ ತ್ರಿವಿಕ್ರಮ್ ಅವರು ಎಷ್ಟೊತ್ತಿಗೆ ತೆಗೆಯಬೇಕು ಮಂಜು ಅಂತ ಮತ್ತೆ ಏಕವಚನದಲ್ಲೇ ಮಾತಾಡ್ತಾರೆ. ಆಯ್ತು ಹೋಗಲ್ಲ, ಆಯ್ತು ಹೋಗಲಿ. ಥ್ಯಾಂಕ್ ಯು ಸೋ ಮಚ್. ವೆಲ್ಕಮ್ ವೆಲ್ಕಮ್. ಅವರು ನೇರವಾಗಿ ಹೋಗಿ ಎಲ್ಲರ ಮುಂದೆ ಮಂಜು ಬಳಿ ಕ್ಷಮೆ ಕೇಳ್ತಾರೆ. ನಿಮ್ಮನ್ನು ಈ ರೀತಿ ಕರೆಯೋದ್ರಿಂದ ನನ್ನ ತಂದೆ ಹೆಸರಿಗೆ ಅವಮಾನ ಮಾಡಿದಂತೆ ಆಗುತ್ತೆ, ಕ್ಷಮಿಸಿ ಅಂತ ಕೇಳ್ತಾರೆ. ಆಗ ಮಂಜು ಅವರು, ಹಾಗಿದ್ರೆ ನಿನಗೆ ನಿನ್ನ ತಂದೆ ಹೆಸರಿದೆ ಅಂತ ನೀನು ಕ್ಷಮೆ ಕೇಳ್ತಿದ್ಯಾ, ನನಗೆ ಕರ್ದೆ ಅಂತ ಕ್ಷಮೆ ಕೇಳ್ತಾ ಇಲ್ಲ ಅಂತ ಹೇಳಿ ಅಲ್ಲಿಂದ ಹೋಗ್ತಾರೆ. ಇನ್ನು ಫಿನಾಲೆ ಸಮೀಪಿಸಿದಾಗ ತ್ರಿವಿಕ್ರಮ್ ಅವರು ಈ ರೀತಿ ಎಡವಿದ್ದು ಸರಿ ಅಲ್ಲ ಎಂಬ ಮಾತು ಅನೇಕ ಕಡೆಗಳಲ್ಲಿ ಕೇಳಿಬರ್ತಿದೆ. ಇನ್ನು ಈ ವಾರ ನಾಮಿನೇಟ್ ಕೂಡ ಆಗಿರೋದ್ರಿಂದ ಅವರು ಸಾಕಷ್ಟು ಎಚ್ಚರಿಕೆಯಲ್ಲೇ ಇರಬೇಕು. ನೋಡಿದ್ರಿ ಅಲ್ಲ, ಇಷ್ಟು ದಿನ ಮಂಜು ಅವ್ರ ಜೊತೆ ತುಂಬಾನೇ ಕ್ಲೋಸ್ ಆಗಿದ್ದ ತ್ರಿವಿಕ್ರಮ್ ಅವರು ಈಗ ಈ ರೀತಿ ನಡ್ಕೊಂಡಿದ್ದಾರೆ. ಯಾವುದೇ ಒಂದು ಪುಟ್ಟ ಜಗಳ ಆದ್ರೂ ಕೂಡ ಅವ್ರ ಜೊತೆ ಈ ರೀತಿ ಮಾತಾಡ್ತಾ ಇದ್ದ ತ್ರಿವಿಕ್ರಮ್ ಈಗ ಏಕವಚನದಲ್ಲಿ ಮಾತಾಡಿದ್ದಾರೆ. ಇದರಿಂದ ಮಂಜು ಅವರಿಗೂ ಕೂಡ ತುಂಬಾನೇ ಬೇಜಾರಾಗಿದೆ. ಇನ್ನು ಫಿನಾಲೆ ಹೋಗೋ ಭರದಲ್ಲಿ ಯಾವ್ಯಾವ ಸ್ಪರ್ಧಿಗಳು ಯಾರೊಂದಿಗೆ ಹೇಗೆಲ್ಲ ಮಾತಾಡ್ತಾರೆ, ಹೇಗೆಲ್ಲ ನಡ್ಕೊಳ್ತಾರೆ ಅಂತ ನೋಡ್ಬೇಕು. ಇನ್ನಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್. ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.